ಹಲೋ ನಮಸ್ತೆ ಎಲ್ರಿಗೂ. ನಿಮ್ಮ ಮುಖದಲ್ಲಿ ಬಂಗು ಕಲೆಗಳಿದೆ, ಬಂಗು ಮಾರ್ಕ್ ಇದೆ, ಹೈಪರ್ ಪಿಗ್ಮೆಂಟೇಷನ್ ಇದೆ, ಅದರಿಂದ ನಿಮಗೆ ಸಿಕ್ಕಾಪಟ್ಟೆ ಮುಜುಗರ ಆಗ್ತಾ ಇದೆ ಅಂತಂದರೆ ನಿಮಗೊಂದು ಬೆಸ್ಟ್ ರೂಟೀನನ್ನು ಹೇಳ್ತೇನೆ. ಒಂದು ತಿಂಗಳು ಅದು ಒಂದು 8 ವಾರ ಫಾಲೋ ಮಾಡಿದರೆ ಬಂಗು ಕಲೆಗಳಿಂದ ಹೈಪರ್ ಪಿಗ್ಮೆಂಟೇಷನಿಂದ ಮುಕ್ತಿಯನ್ನು ಪಡೆಯಬಹುದು. ಮೊದಲನೇದಾಗಿ ದಿನಕ್ಕೆ 2 ಸರಿ ಮೈಲ್ಡ್ ಕ್ಲೆನ್ಸರಿಂದ ಮುಖನ ಕ್ಲೀನಾಗಿ ತೊಳ್ಕೊಳ್ಳುವಂಥದ್ದು, ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು. ಕ್ಲೆನ್ಸರ್ ಇಲ್ಲದಿದ್ದರೆ ಅಥವಾ ಕ್ಲೆನ್ಸರ್ ಬೇಡ ಅಂತಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಅದರಲ್ಲಿ ಕೂಡ ನೀವು ಮುಖನ ತೊಳಿಬಹುದು. ಆದರೆ ಕಡಲೆ ಹಿಟ್ಟಲ್ಲಿ ಮುಖನ ತೊಳೆಯೋದಿದ್ರೆ ವಾರಕ್ಕೊಂದು 4 ರಿಂದ 5 ಸರಿ ಮಾಡಿ, ಅದಕ್ಕಿಂತ ಜಾಸ್ತಿ ಬೇಡ. ಬೇರೆ ಟೈಮಲ್ಲಿ ನಾರ್ಮಲ್ ವಾಟರಿಂದ ಮುಖನ ತೊಳಿಬೋದು. ಕ್ಲೆನ್ಸರ್ನ ಉಪಯೋಗ ಮಾಡ್ತೀರಂತಂದರೆ ದಿನಕ್ಕೆ 2 ಸರಿ ಮಾತ್ರ ಮುಖ ತೊಳೆಯಿರಿ. ಜಾಸ್ತಿ ಕೂಡ ನಾವು ಸ್ಕಿನ್ಗೆ ರಬ್ ಮಾಡೋದಕ್ಕೆ ಹೋಗಬಾರ್ದು. ಮುಖ ತೊಳೆದಾದ ನಂತರ ಕ್ಲೀನಾಗಿ ಜೆಂಟಲ್ ಆಗಿರುವಂಥ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ನಿಮ್ಮ ಸ್ಕಿನ್ ರಿಪೇರ್ ಆಗಬೇಕು, ಗ್ಲೋ ಬರಬೇಕು, ಹೈಡ್ರೇಟ್ ಆಗಿರಬೇಕು, ಬಂಗು ಕಲೆಗಳು ಬೇಗ ಕಮ್ಮಿ ಆಗಬೇಕು ಅಂತಂದರೆ ನೀವು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಒಳ್ಳೆ ಪ್ರಾಡಕ್ಟನ್ನು ಉಪಯೋಗ ಮಾಡ್ಕೊಳ್ಳಿ. ಮಾಯಿಶ್ಚರೈಸರ್ ಬೇಡ ಅನ್ನೋರು ಅಲೋವೆರಾ ಜೆಲ್ ಇರುತ್ತಲ್ವ, ಅದು ಪ್ಯೂರ್ ಆಗಿರೋದನ್ನಷ್ಟೇ ಉಪಯೋಗ ಮಾಡಿ. ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಹಚ್ಕೋಬೋದು. ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದಿದ್ರೆ ಮಾತ್ರ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ, ಕಂಪಲ್ಸರಿಯಾಗಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು. ಮೋಡ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಹೊರಗಡೆ ಇರಿ, ಒಳಗಡೆ ಇರಿ, ನೀವು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದೇ ನೀವು ಬಂಗುಗೆ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ ಅದು ವರ್ಕ್ ಆಗಲ್ಲ. ಯಾಕಂತಂದರೆ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ದಾಗಲೇ ನೀವೇನೇ ಟ್ರೀಟ್ಮೆಂಟ್ ತಗೊಳ್ಳಿ, ಮನೆಮದ್ದು ಮಾಡಿ, ನಿಮಗೆ ತುಂಬ ಬೇಗ ಬಂಗು ಮಾರ್ಕ್ ಕಮ್ಮಿ ಆಗುತ್ತೆ. ಸನ್ಸ್ಕ್ರೀನ್ ಲೋಷನ್ ಹಚ್ಚಿಲ್ಲ ಅಂತಂದರೆ ಮತ್ತೆ ಬಂಗು ಕಲೆಗಳು ವಾಪಸ್ ಬರುತ್ತೆ. ಒಳ್ಳೆಯ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ ಲೋಷನನ್ನು ಬಳಸಿ. ನಿಮಗೆ ಈ ಸನ್ಸ್ಕ್ರೀನ್ ಲೋಷನ್, ಮಾಯಿಶ್ಚರೈಸರ್, ಕ್ಲೆನ್ಸರ್ದು ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾದಲ್ಲಿ ನೀವು ನನ್ನ ವೀಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಾದರೆ ಫಸ್ಟ್ ಕಮೆಂಟನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ನೀವು ಇದೆಲ್ಲದನ್ನು ಮಾಡಿದ್ರ ಜೊತೆಗೆ ಇನ್ನೊಂದನ್ನು ಮಾಡಿ. ಅದು ಏನು ಅಂತಂದರೆ ಆಲೂಗಡ್ಡೆ ರಸನ ಬಂಗು ಮಾರ್ಕಿಗೆ ದಿನ ಹಚ್ಚಿ ಒಂದು 5 ರಿಂದ 10 ನಿಮಿಷ ಬಿಟ್ಟು ತೊಳ್ಕೊಳ್ಳುವಂಥದ್ದು. ಆಲೂಗಡ್ಡೆ ಸಿಪ್ಪೆ ತೆಗೆದು ಒಂಚೂರು ಕಟ್ ಮಾಡಿಕೊಂಡು ಗ್ರೇಟ್ ಮಾಡಿ ರಸ ತೆಗೀರಿ. ತೆಗೆದು ಆ ರಸನ ಬಂಗು ಮಾರ್ಕ್ಗಳು ಎಲ್ಲಿದೆ ಅಲ್ಲಿ ಹಚ್ಚಿ 5 ರಿಂದ 10 ನಿಮಿಷ ಬಿಟ್ಟು ತೊಳೆಯಿರಿ. ತೊಳೆದಾದ ನಂತರ ಮಾಯಿಶ್ಚರೈಸಿಂಗ್ ಲೋಷನ್ ಹಚ್ಕೊಳ್ಳಿ. ಇಲ್ಲದಿದ್ದರೆ ಸ್ಕಿನ್ ತುಂಬ ಡ್ರೈ ಆದಾಗ ಅನಿಸುತ್ತೆ. ಇದಿಷ್ಟೇ ಮಾಡಬೇಕಾಗಿರುವಂಥದ್ದು. ದಿನಕ್ಕೆ 2 ಸರಿ ಮುಖನ ಕ್ಲೀನ್ ಮಾಡುವಂಥದ್ದು, 2 ಸರಿ ಮಾಯಿಶ್ಚರೈಸಿಂಗ್ ಲೋಷನ್ ಹಚ್ಕೊಳ್ಳುವಂಥದ್ದು, ಕಂಪಲ್ಸರಿಗೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳುವಂಥದ್ದು, ದಿನಕ್ಕೊಂದ್ಸರಿ ಆಲೂಗಡ್ಡೆ ರಸದ ಟ್ರಿಕ್ಕನ್ನು ಉಪಯೋಗಿಸುವಂಥದ್ದು. ಆಲೂಗಡ್ಡೆ ರಸ ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಸೇಫ್, ಯಾವುದೇ ಥರದ ಸೈಡ್ ಎಫೆಕ್ಟ್ ಇರಲ್ಲ, ತುಂಬ ಮೈಲ್ಡ್ ಆಗಿರುವಂಥದ್ದು, ಆರಾಮ್ಸೆ ಯೂಸ್ ಮಾಡ್ಬೋದು. ಬಟ್ ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈ ಸಿಂಪಲ್ ಟಿಪ್ಸನ್ನು ನೀವು 1 ತಿಂಗಳು ಅಥವಾ ಒಂದು 6 ವಾರ ಅಥವಾ ಒಂದು 8 ವಾರ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಯೂಟ್ಯೂಬಲ್ಲಿ ಅಮ್ಮಿಸ್ ಗ್ಲೋ ಅನ್ನುವಂಥ ಒಂದು ಹೊಸ ಚಾನಲನ್ನು ನಾನು ಶುರು ಮಾಡಿದ್ದೇನೆ. ಬ್ಯೂಟಿ ಟಿಪ್ಸ್ ಮತ್ತು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇನ್ ಡೀಟೇಲ್ಡ್ ವೀಡಿಯೋಸ್ ಎಲ್ಲದರ ಬಗ್ಗೆ ಸಿಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.